ಅಸುರ ಕುಲ ಚಕ್ರಾಧಿಪತೆ ವೀರ ಶೂರ ಧೀರ ದಿಕ್ಕುಗಳು ಕಾಲ ಕೆಳಗೆ ಎಲ್ಲ ದೇವರಿ ಮುಷ್ಟಿಯೊಳಗೆ ಸೋಲಿಲ್ಲ ನನಗೆ ಸಾವಿಲ್ಲ ಕೊನೆಗೆ ನಾ ಯಾರು ಬಂದ ನಿನಗೆ ಅದು ನಾಗಮಣಿ ಶಕ್ತಿಯಿಂದ ನಿರ್ಮಾಣ ಆಗಿರೋ ಪ್ರಭೆ. ಅದನ್ನ ಯಾವುದೇ ನಾಗಗಳ ಕೈಯಿಂದನೋ ತಡೆಯೋದಕ್ಕಾಗ್ಲಿ ಬೇಚೋದಕ್ಕಾಗ್ಲಿ ಆಗೋದಿಲ್ಲ. ಹಾಗೇನಾದ್ರೂ ನೀವು ಪ್ರಯತ್ನ ಪಟ್ರೆ ಅದು ಇನ್ನೂ ದೈತ್ಯಾಕಾರವಾಗಿ ಬೆಳೆಯುತ್ತೆ. ಹಾಗೆ ಬೆಳೆದು ನಿಮ್ಮನ್ನೇ ಸರ್ವನಾಶ ಮಾಡಿದ್ರೂ ಮಾಡುತ್ತೆ. ನನಗೆ ಬೇಕಾಗಿರೋದು ಅದೇ. ಪ್ರಯತ್ನ ಪಡಿ, ಸರ್ವನಾಶ ಆಗಿ. ಇನ್ನು ನಿನ್ನ ಕೊನೆ ಕ್ಷಣಗಳು ಶುರುವಾದ್ವೋ, ನಿನ್ನ ಸಾವು ನನ್ನ ಕೈಯಲ್ಲಿ ಅಂತ ಆ ವಿಧಾತನೇ ಬರ್ದಿದ್ದಾನೆ. ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೀಗೆ ಸುಮ್ಮನೆ ನಿಂತಿದ್ರೆ ಆ ರಾಕ್ಷಸ ಅಮೃತನ ಕೊಂಡೇ ಬಿಡ್ತಾನೆ. ಬನ್ನಿ ಹೋಗೋಣ. ಇಲ್ಲ ಮಗಳೇ, ನಾವಿದನ್ನ ದಾಟೋದಕ್ಕೆ ಆಗೋದಿಲ್ಲ. ನಾವ್ ಹೀಗೆ ಇದ್ರೆ ನಮ್ ಕಣ್ಮುಂದೆನೆ ಅಮೃತ ಸಾಯ್ತಾಳೆ ಗುರುಗಳೇ. ಈ ಸಮಯದಲ್ಲಿ ನಾವು ನಿಸ್ಸಹಾಯಕರು ಶೇಷ. ನಿನ್ನಿಂದ ನಾನು ಅನುಭವಿಸಿರೋದು ಒಂದ ಎರಡ. ನೀನೆ ಆ ನವರಾತ್ರಿ ನನ್ನನ್ನು ಕೊಂದೆ. ಆಮೇಲೆ ನಾನು ಎಲ್ಲಿದ್ದೆ, ಏನಾಗಿದ್ದೆ ಅನ್ನೋದು ಗೊತ್ತಾಗದೆ ಹುಚ್ಚುಂತರ ಅಲ್ದಾಡ್ದೆ. ಕೊನೆಗೆ ಹೇಗೋ ನಮ್ಮನೇನೋ ಸೇರ್ಕೊಂಡೆ. ನಮ್ಮ ಅಣ್ಣನಿಂದ, ನಮ್ಮ ಅಮ್ಮನಿಂದ, ನಮ್ಮ ಮನೆಯವರಿಂದ ದೂರ ಮಾಡಿದೆ ನೀ ನನ್ನನ್ನು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೇಲಿರೋ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಯ್ತು ನಿನ್ನಿಂದ. ಗುರುಗಳೇ, ನಾವ್ ಈ ಪ್ರಭೆನ ದಾಟಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋದು ಸತ್ಯ ಅಲ್ವಾ? ನಮ್ ಶಕ್ತಿನ ಆ ರುದ್ರನ್ ಮೇಲೆ ಪ್ರಯೋಗ ಮಾಡಿ ಅಮೃತನ ಉಳಿಸ್ಬೋದಲ್ವಾ? ಹೌದಲ್ವಾ? ನನಗಿದು ಹೊಳಿಲೇ ಇಲ್ಲ. ಇದೆಲ್ಲ ನನ್ನಿಂದ ಮಾತ್ರ ಆಗಿದ್ದಲ್ಲ, ಇದನ್ನೆಲ್ಲ ನೀನೇ ತಂದ್ಕೊಂಡಿದ್ದ. ಅದು ಏನೇ ಆಗಿದ್ರು ಅದಕ್ಕೆಲ್ಲ ನೀನೇ ಕಾರಣ ತಾನೆ. ಅದಕ್ಕೆ ನೀನು ಉಳಿಬಾರ್ದು. ನನ್ನ ಮೇಲೆ ಶಕ್ತಿ ಪ್ರಯೋಗ ಮಾಡ್ತಾ ಇದ್ದೀರಾ? ಅಲ್ಲೇ ನಿಲ್ತಿದ್ಯಾ? ಮೊದ್ಲು ಆ ರಾಕ್ಷಸನಿಂದ ತಪ್ಪಿಸ್ಕೋ. ಓಡು ಓಡು ಅಮೃತ, ಓಡು. ಓಡು ಅಮೃತ, ಓಡು. ಢಮ 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 ಢಮ
ಢಮ ಢಮ ಢಮ ಢಮರುಗ ಬಡಿದಿದೆ ನಾದಮಯ ಗಣ ಗಣ ಘನ ಗಣ ಘನ ಗಣ ಘನ ಗಣ ಘನ ಗಣ ಮೊಳಗಿದೆ ಕಂಠಮಯ ಧಗ 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 ಉರಿದಿದೆ ಅಗ್ನಿಜ್ವಾಲಮಯ ಬಡ 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 ಬಡಿದಿದೆ ಸಿಡಿಲ ಘೋರ ಭಯ ಹೋಯ್ತು ಬಡ ಜೀವವು ದಯ ತೋರೋ ಭಗವಂತ ಋಣಭಾರ ದಡ ಸೇರಿಸೋ ಶಿವನೇ ನೀ ಧೀಮಂತ ಕರೆದಿದೆ ಕನಿಕರಿಸೋ ಗುಣವಂತ ಶಿವ 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 ಶಂಕರ ಹರ ಹರ ಶಿವ 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 ಶಂಕರ ಹರ ಹರ ಅಮೃತ ಶಿವ 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 ಶಂಕರ ಹರ ಹರ ಶಿವ 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 ಅಮೃತ ನಾನು ಅನ್ಕೊಂಡಿದ್ದೆಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಅಯ್ಯೋ, ನೀವು ಅನ್ಕೊಂಡ ಹಾಗೆ ನಾನೇನು ಮಾಡಿಲ್ಲ. ಇನ್ನೇನ್ ಮಾಡಿದ್ ನೀನು? ಇನ್ನೂ ಒಂದು ವಾರ ಯಾರ ಕಣ್ಣಿಗೂ ಬೀಳ್ದಂಗೆ ಇರು ಅಂತ ಹೇಳಿರ್ಲಿಲ್ವಾ? ನೋಡಿ, ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು? ಎಲ್ಲ ಹೆಣ್ಮಕ್ಳಿಗೂ ಮಾಂಗಲ್ಯ ಭಾಗ್ಯನ ದೊಡ್ಡದು ಅಂತ ಹೇಳ್ತಾರೆ. ಹಾಗೆ ತನ್ನ ಗಂಡ ಸುರಕ್ಷಿತವಾಗಿ ಜೀವಂತವಾಗಿದ್ರೇನೆ ನೆಮ್ಮದಿ. ಹಾಗಂತ ಅವನನ್ನು ನೀನು ಹುಡ್ಕಕ್ ಹೋಗಿದ್ಯಾ? ಅದನ್ನೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ಮೊದಲು ನನ್ನ ಅರ್ಜುನ್ ಅವ್ರು ಹೇಗಿದ್ದಾರೆ ಅಂತ ಹೇಳಿ. ಅವ್ನು ಹೇಗಿದ್ದಾನೆ ಅನ್ನೋದು ನನಗೂ ಗೊತ್ತಿಲ್ಲ. ಅಂದರೆ ಅರ್ಜುನ್ ಅವರು ಇನ್ನೂ ನಿಮ್ಮ ಕೈಗೆ ಸಿಕ್ಕಿಲ್ವಾ? ಇಲ್ಲ. ನಿಮ್ಮ ಕೈ ಮುಗಿತೀನಿ. ಹೇಗಾದ್ರೂ ಮಾಡಿ ಅರ್ಜುನ್ ಇರೋ ಜಾಗನ ಹುಡ್ಕೋಣ. ಅವ್ರೇನೋ ತುಂಬ ದೊಡ್ಡ ಅಪಾಯದಲ್ಲಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಈಗ ಅವ್ರನ್ನ ಕಾಪಾಡೋದಕ್ಕೆ ಅಂತ ಇರೋದು ನಾನು ಒಬ್ಳೆ. ಅವ್ರು ನನ್ನ ಕಣ್ಣಿಗೆ ಬಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಅನ್ನೋದು ನನಗೆ ಖಾತ್ರಿ ಆದರೆ ನೀವು ಹೇಳ್ದಾಗೆ ಕೇಳ್ತೀನಿ. ಸರಿ, ನಡಿ. ನೋಡಿ, ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಗೆಲ್ಲೋದಕ್ಕಾಗೋದಿಲ್ಲ. ಸುಮ್ಮನೆ ಅನ್ಯಾಯವಾಗಿ ನನ್ನಿಂದ ಸಾಯಬೇಡಿ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ಕೇಳಿ. ಇದನ್ನ ಇಲ್ಲೇ ಮುಗಿಸಿ ನಿಮ್ಮ ಜೀವನ ಉಳಿಸ್ಕೊಂಡು ನಿಮ್ಮ ಲೋಕನ ಸೇರ್ಕೊಳ್ಳಿ. ನಾಗಮಣಿ ನಮ್ಮ ಲೋಕದ ಸ್ವತ್ತು. ಅದು ನಮಗೆ ನಮ್ಮ ಜೀವಕ್ಕಿಂತ ಮಿಗಿಲಾದದ್ದು. ಇರಬಹುದು, ಆದ್ರೆ ನಾಗಮಣಿನ ಕಾಪಾಡೋ ತಾಕತ್ತು ನಿಮ್ ಹತ್ರ ಇಲ್ಲ. ನೀನ್ ಹಾಗ ಅನ್ಕೊಂಡ್ರೆ ಅದು ಸತ್ಯ ಅಲ್ಲ. ನಾಗಮಣಿನ ಕಾಪಾಡೋ ತಾಕತ್ತು ನಿಮ್ಮಲ್ಲಿ ಇದ್ದಿದ್ರೆ ನಾಗಮಣಿ ನನ್ನ ಹತ್ರ ಹೇಗ್ ಬರ್ತಾ ಇತ್ತು? ಮಾತಾಡಿ, ಯಾಕೆ ಸುಮ್ಮನಾಗೋದ್ರಿ? ನೋಡು ರುದ್ರ, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತನ್ನ ಕೇಳು. ನಾಗಮಣಿನ ನಮ್ಮ ವಶಕ್ಕೆ ಕೊಟ್ಬಿಡು. ನಾವು ನಮ್ಮ ಪಾಡಿಗೆ ನಮ್ಮ ಲೋಕನ ಸೇರ್ಕೋತೀವಿ. ನಾಗಮಣಿಯ ಶಕ್ತಿ ಏನು ಅನ್ನೋದು ನಿಮ್ಮಂತ ಹುಳುಗಳಿಗೆ ಗೊತ್ತಾಗೋದಿಲ್ಲ. ಅದು ನಿಮ್ಮ ಹತ್ರ ಇದ್ರೆ ಬರೀ ಗಾಜಿನ ಮಣಿ ಅಷ್ಟೇ. ಅದನ್ನ ಕಾಯ್ಕೊಂಡು ಬಿದ್ದಿರ್ಬೇಕು. ಅದೇ ನನ್ನ ಹತ್ರ ಇದ್ರೆ ನಾಗಮಣಿ ಎಲ್ಲವನ್ನು ಕೊಡೋ ಕಲ್ಪ ವೃಕ್ಷ ಕಾಮಧೇನು. ನಮ್ಮ ಜೀವ ಹೋದ್ರೂ ಸಹ ನಾಗಮಣಿ ಇಲ್ದೆ ನಾವು ನಾಗಲೋಕಕ್ಕೆ ಕಾಲಿಡೋದಿಲ್ಲ. ಶಾಂತಿಯಿಂದ ಹೇಳಾಯ್ತು, ಸಮಾಧಾನದಿಂದನೂ ಹೇಳಾಯ್ತು. ಆದ್ರೂ ನೀವು ಯಾರು ನನ್ನ ಮಾತನ್ನ ಕೇಳ್ತಾ ಇಲ್ಲ. ನನ್ನಿಂದಾನೇ ನೀವು ಈ ಲೋಕಕ್ಕೆ, ನಿಮ್ಮ ಲೋಕಕ್ಕೆ ವಿದಾಯ ಹೇಳಬೇಕು ಅಂತ ವಿಧಿ ಬರೆದಿದ್ರೆ ಯಾರಿಂದನೂ ತಪ್ಪಿಸೋದಕ್ಕಾಗೋದಿಲ್ಲ. ನೀನು ನಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ.
ಖಾಲಿ ಜಾಗನೆಲ್ಲ ಹುಡುಕಾಯ್ತು, ಇನ್ನು ಎಲ್ಲಿ ಅಂತ ಹುಡ್ಕೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನೀವೇ ಹೀಗೆ ಹೇಳಿದ್ರೆ ಹೇಗೆ? ನೀವು ಈ ಹಳ್ಳಿಯವರು, ಈ ಊರಲ್ಲಿ ಯಾವ ಜಾಗದಲ್ಲಿ ಏನಿರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರತ್ತೆ. ಅರ್ಜುನ್ ಅವರು ಇಲ್ಲೇ ಎಲ್ಲಾದ್ರೂ ಇರ್ಬೋದಲ್ವಾ? ನೀನು ಹೇಳೋದು ಸರಿ, ಆದರೆ ನಾವು ನಮ್ಮ ಜಾಗಗಳನ್ನು ಎಲ್ಲದನ್ನು ಹುಡುಕಾಯ್ತು. ನೀನು ಹೇಳೋ ಹಾಗೆ ನಾವಿನ್ನೂ ಒಂದು ಜಾಗನ ಹುಡುಕಿಲ್ಲ. ಯಾವುದದು? ಅಮೃತ, ನಮ್ಮ ಊರಾಚೆ ಇರೋ ಜಮೀನಲ್ಲಿ ಒಂದು ಪುಟ್ಟ ಮನೆ ಇದೆ. ಅಲ್ಲಿ ನಮ್ಮ ಅಣ್ಣ ಬಿಟ್ಟರೆ ಬೇರೆ ಯಾರೂ ಹೋಗಿಲ್ಲ. ಅಷ್ಟೇ ಅಲ್ಲ, ನಾನಾಗಲಿ ನನ್ನ ಗಂಡ ಆಗಲಿ ಇದುವರೆಗೂ ಯಾರೂ ಹೋಗಿಲ್ಲ. ನಾವೇನಾದರೂ ನಮ್ಮ ಅಣ್ಣನಿಗೆ ಒತ್ತಾಯ ಮಾಡಿ ಕೇಳಿದ್ರೆ ಅಲ್ಲಿಗೆ ಯಾರೂ ಹೋಗೋದು ಬೇಡ ಅಂತ ಹೇಳ್ತಿರ್ತಾನೆ. ಆ ಜಾಗ ಎಲ್ಲಿದೆ? ಇಲ್ಲೇ ಹತ್ರದಲ್ಲಿದೆ. ಅಲ್ಲೇ ಅರ್ಜುನ್ನ ಬಚ್ಚಿಟ್ಟಿದ್ರು ಬಚ್ಚಿಟ್ಟಿರ್ಬೋದು. ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ, ನಡಿ. ರುದ್ರ ಹೇಳೋ ಪ್ರಕಾರ ಒಳಗಿರೋದು ನಿಜವಾದ ನಾಗಿಣಿ ಅಲ್ಲ ಅಂತ. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಹೆಬ್ಬಾಗಿಲಲ್ಲಿರೋದು ನಾಗಿನಿ ಆದರೆ ಒಳಗಡೆ ಇರೋದು ಯಾರು ಅಂತ. ಇವನೇನಾದ್ರೂ ನಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾನ? ಇವನ್ ನಮ್ಮನ್ನು ದಾರಿ ತಪ್ಪಿಸೋದ್ರಿಂದ ಇವನಿಗೆ ಏನು ಲಾಭ ಇಲ್ಲ. ಆದರೆ ಇವನಾಡೋ ಮಾತು, ನೋಡುವ ನೋಟಗಳನ್ನು ನೋಡಿದ್ರೆ ಇವನು ಹೇಳುವ ಮಾತುಗಳೆಲ್ಲ ಸುಳ್ಳು ಅಂತ ಅನಿಸ್ತಾ ಇದೆ. ಹಾಗಾದ್ರೆ ನಾಗಿಣಿನ ನಮಗೆ ಹಿಡಿದುಕೊಟ್ಟು ನಮ್ಮ ಪೂಜೆಗೆ ಬಲಿ ಕೊಡಿಸೋದ್ರಿಂದ ಅವನಿಗೇನು ಲಾಭ ಇದೆ? ಅದನ್ನು ತಿಳಿಯೋಕೆ ಎಷ್ಟೇ ಪ್ರಯತ್ನ ಪಟ್ಟರು ಅವನು ಬಾಯಿ ಬಿಡ್ತಾ ಇಲ್ಲ. ಅವನನ್ನು ನೋಡಿದ್ರೆ ಅಲ್ಪ ಸ್ವಲ್ಪಕ್ಕೆಲ್ಲ ತೃಪ್ತಿ ಪಡೋ ಜೀವ ಅಲ್ಲ ಅದು ಅನ್ಸುತ್ತೆ. ಇದರಿಂದ ಅವನಿಗೇನೋ ಲಾಭ ಇದೆ. ಅವನಿಗೇನೇ ಲಾಭ ಆದರೂ ಅದರಿಂದ ನಮಗೇನು ನಷ್ಟ ಇಲ್ವಲ್ಲ. ಅಮೃತ, ನಾನು ಹೇಳಿದ್ನಲ್ಲ ಅದೇ ಮನೆ. ನೀನು ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವನು ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ನಾವೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡು ಬರೋಣ ಏನಾಗಿದೆ ಅಂತ. ಇಲ್ಲಿ ಇವನನ್ನ ಒಬ್ಬನೇ ಒಂಟಿಯಾಗ್ಬಿಟ್ಟು ಹೋಗು ಸರಿಯಲ್ಲ. ಅಮೃತ, ನಿನ್ನ ಅರ್ಜುನ್ ಅಲ್ಲೇ ಇದ್ದಾನೆ. ಅವ್ರು ಸುರಕ್ಷಿತವಾಗಿದ್ದಾರೆ ತಾನೆ? ಅವ್ರುಗಳ ಮಾತನ್ನು ಕೇಳ್ತಿದ್ರೆ ಅವನು ಸುರಕ್ಷಿತವಾಗಿದ್ದಾನೆ ಅನ್ಸುತ್ತೆ. ನಾನು ಈಗಲೇ ಅವ್ರನ್ನ ನೋಡ್ಬೇಕಲ್ಲ. ಹಾ, ಅದಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ. ಬಾ ನನ್ನ ಜೊತೆ. ನೋಡಪ್ಪ, ನಾನು ಇಲ್ಲಿಂದ ಒಳಗಡೆ ಹೋಗ್ತೀನಿ. ಅರ್ಜುನ್ ಒಳಗಡೆ ಇದ್ರೆ ನೀನು ಹೇಳಕ್ಕೆ ಹೋಗ್ತೀನಿ, ನೀನು ಒಳಗೆ ಬಂದ್ಬಿಡು. ಅಲ್ಲಿಂದ ನಿಮ್ಮಿಬ್ಬರನ್ನ ಹೇಗೆ ಹೊರಗಡೆ ಕಳಿಸ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಸರಿ, ಹಾಗೆ ಮಾಡಿ. ಇಲ್ಲ, ನಮ್ಮ ಅಣ್ಣನ ಕಣ್ಣು ಹದ್ದಿನ ಕಣ್ಣು. ನೀನು ಎಷ್ಟೇ ಎಚ್ಚರ ವಹಿಸಿದ್ರು ಕೂಡ ಅವನ ಕಣ್ಣಿಗೆ ಬೀಳೋ ಸಾಧ್ಯತೆ ಇದ್ದೇ ಇರುತ್ತೆ. ಅದಕ್ಕೆ
ನೀನು ಅವನ ಕಣ್ಣಿಗೆ ಬೀಳದೆ ಇರೋ ಹಾಗೆ ಎಲ್ಲಾದ್ರೂ ಮರೆಯಾಗಿ ನಿಂತ್ಕೊ. ಸರಿ. ನಾವಿಬ್ಬರು ಬಂದಾಗಿನಿಂದ ಇಲ್ಲೇ ಇದ್ದೀವಿ. ಯಾವುದಕ್ಕೂ ಅಕ್ಕಪಕ್ಕ ಹಿಂದೆ ಯಾರಾದರೂ ಇದ್ದಾರ ಅಂತ ನೀವು ತಿಳ್ಕೊಂಡ್ಬರೋದು ಒಳ್ಳೆಯದು.